ಒಮ್ಮೆ ಒಂದು ಹಳ್ಳಿಯಲ್ಲೊಬ್ಬ ದೊಡ್ಡ ಕೃಷಿಕನಿದ್ದ. ಅವನಿಗೆ ಒಂದೇ ಮಗನಿದ್ದ. ಕೃಷಿಕನ ಮಗನಿಗೆ ಜೀವನದಲ್ಲಿ ಶ್ರಮಿಸಬೇಕಾದರೆ ಏನು ಎಂಬ ಅರಿವು ಇರಲಿಲ್ಲ. ಅವನಿಗೆ ಅಪ್ಪನ ಸಂಪತ್ತಿನ ಮೇಲೆ ಮಾತ್ರ ಬದುಕಬೇಕೆಂಬ ಹಂಬಲ. ಒಂದು ದಿನ ಕೃಷಿಕ ತನ್ನ ಮಗನಿಗೆ ಹೇಳಿದ, ನೀನು ನಿನ್ನ ಶ್ರಮದಿಂದ ಹಣ ಸಂಪಾದಿಸು. ಆಗ ನಿನಗೆ ಹಣದ ಬೆಲೆ ಗೊತ್ತಾಗುವುದು. ಮಗನು ಹಾಸ್ಯ ಮಾಡಿ, ನಾನು ಹೇಗೆ ಹಣ ಸಂಪಾದಿಸುತ್ತೇನೆ? ಎಲ್ಲದರಿಗೂ ನೀವು ಇರುವುದು. ಅಪ್ಪನು ಅಂತಿಮವಾಗಿ ತೀರ್ಮಾನಿಸಿದ, ನೀನು ನಿನ್ನ ಶ್ರಮದಿಂದ ಹಣ ತಂದುಕೊಡದೆ ನಾನು ನಿನಗೆ ನನ್ನ ಒಡಲ ಸಂಪತ್ತು ಹಂಚುವುದಿಲ್ಲ. ಆಮೇಲೆ ಮಗನು ಆ ದಿನ ತನ್ನ ತಾಯಿಯಿಂದ ಕಸಿದುಕೊಂಡ 10 ರೂಪಾಯಿ ತಂದನು. ಮಗ ಅಪ್ಪನಿಗೆ ಅದು ತಂದುಕೊಟ್ಟ. ಕೃಷಿಕನಿಗೆ ಗೊತ್ತಿತ್ತು ಅದು ಶ್ರಮದ ಹಣವಲ್ಲ. ಅವನು ಆ 10 ರೂಪಾಯಿಯನ್ನು ಕೊಳದಲ್ಲಿ ಎಸೆದ. ಅವನ ಮಗ ಚಿಂತೆ ಪಡಲಿಲ್ಲ, ಏಕೆಂದರೆ ಅದು ಅವನ ದುಡಿಮೆ ಹಣವಲ್ಲ. ಅಪ್ಪನು ಮತ್ತೆ ಬೇಡಿದ, ತೀರಾ ನಿನ್ನ ಶ್ರಮದ ಹಣ ತಂದುಕೊಡು. ಆಮೇಲೆ ಮಗನು ಒಂದು ದಿನ ಹಳ್ಳಿಯಲ್ಲಿ ತೊಟ್ಟಿಲು ತಳ್ಳುವ ಕೆಲಸ ಮಾಡಿಕೊಂಡು 20 ರೂಪಾಯಿ ಸಂಪಾದಿಸಿದ. ಶ್ರಮದಿಂದ ಸಂಪಾದಿಸಿದ ಹಣವನ್ನು ತಂದಾಗ ಕೃಷಿಕ ಅದನ್ನು ಮತ್ತೆ ಕೊಳಕ್ಕೆ ಎಸೆಯಲು ಹೋಗಿದ್ದ. ಮಗ ತಕ್ಷಣ ತಡೆಯುತ್ತಿದ್ದ. ಮಗನು ಕಿರುಚಿದ, ಅಪ್ಪ, ಈ ಹಣ ಸಂಪಾದಿಸಲು ನನಗೆ ಎಷ್ಟೋ ಕಷ್ಟವಾಯಿತು. ದಯವಿಟ್ಟು ಇದನ್ನು ಎಸೆಬೇಡಿ. ಅಪ್ಪನು ಹಸನ್ಮುಖದಿಂದ ನಗುತ್ತಿದ್ದ. ಅವನು ಮಗನಿಗೆ ಹೇಳಿದ, ಈಗ ನಿನಗೆ ಹಣದ ಬೆಲೆ ಗೊತ್ತಾಗಿದೆ. ಬದುಕಿನಲ್ಲಿ ಶ್ರಮವಿಲ್ಲದೆ ಸಂಪತ್ತು ಸಿಗುವುದಿಲ್ಲ.